ಶಿವಣ್ಣ, ಈಗ ಭೈರತಿ ರಣಗಲ್ ವಿಷಯಕ್ಕೆ ಬರೋದಾದ್ರೆ ಅಂದ್ರೆ ಕ್ಯಾರೆಕ್ಟರೈಸೇಷನ್ ಹೆಂಗಿರುತ್ತೆ ಅಂತ ನಮಗೆ ಮಫ್ತಿಯಲ್ಲಿ ನೋಡಿದೀವಿ. ಅಗೇನ್ ಇದು ಪ್ರೀಕ್ವೆಲ್, ಅಂದ್ರೆ ಒಬ್ಬ ಗ್ಯಾಂಗ್ಸ್ಟರ್ ಆಗೋದಕ್ಕೂ ಮೊದಲು ಆತ ಏನಾಗಿದೆ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಅಂದ್ರೆ ಅವರ ಪ್ರೊಫೆಷನ್ ಏನಾಗಿತ್ತು, ಈಸ್ ಅ ಲಾಯರ್, ಅಡ್ವೊಕೇಟ್, ಅದು ವಿಷಯ ಗೊತ್ತಾಗಿದೆ. ಬಟ್ ಸ್ಟಿಲ್ ಈಗ ಗ್ಯಾಂಗ್ಸ್ಟರ್ ಆಗಿ ಕನ್ವರ್ಟ್ ಆಗೋದಕ್ಕೆ ಏನೆಲ್ಲ ವಿಷಯಗಳು ಕಾರಣ ಆಯಿತು ಅಂತ ಹೇಳುವಾಗ ಟ್ರೈಲರಲ್ಲೇ ಅದು ಫಸ್ಟ್ ಶಾರ್ಟಲ್ಲೇ ಅದು ತೋರಿಸಿದ್ದಾರೆ. ಅಂದರೆ ನೀರಿನ ವಿಷಯ ಏನೋ ಒಂದು ಬಂದಿರುತ್ತೆ, ಅದು ಆಗಲೇ ಮನಸ್ಸಿನ ಮೇಲೆ ಪರಿಣಾಮ ಬೀರಿರುತ್ತೆ ಚಿಕ್ಕ ಮಗು ಇದ್ದಾಗಲೇ. ಅದು ಹೋಗ್ತಾ ಹೋಗ್ತಾ ಅಂದರೆ ಸಮಾಜದಲ್ಲಿ ಆಗ್ತಿರುವಂತಹ ತೊಡಕುಗಳಿಗೆ ಜನ ಎಲ್ಲರೂ ಲೈಕ್ ಅಂದರೆ ದೇ ಆರ್ ಗೆಟಿಂಗ್ ಸಪ್ರೆಸ್ಡ್, ಬಟ್ ದಿಸ್ ಮ್ಯಾನ್ ವಿಲ್ ರೈಸ್ ಲೈಕ್ ಅಂದರೆ ಒಂದು ರೀತಿ ಫೀನಿಕ್ಸ್ ಥರ ಅನ್ನೋ ರೀತಿಯಲ್ಲಿ ಅದು ತೋರಿಸಿದ್ದಾರೆ. ಬಟ್ ಇನ್ನೂ ಸಾಕಷ್ಟು ವಿಷಯಗಳು ಇರುತ್ತೆ. ಅಂದರೆ ಈ ಒಂದು ಪಾತ್ರಕ್ಕೆ ಹೆಂಗೆ ನೀವು ಪ್ರಿಪೇರ್ ಆದ್ರಿ ಅಂತ? ಅಂದರೆ ಯುನೀಕ್ನೆಸ್ ಒಂದಿದೆ. ಯುನೀಕ್ನೆಸ್ ಜೊತೆಲಿ ಜನರಲ್ ಪ್ರಾಬ್ಲಮ್ಸ್, ಹೌದು, ನಾಟ್ ಓನ್ಲಿ ಟಾರ್ಗೆಟಿಂಗ್ ಆನ್ ಒನ್ ಟೈಪ್ ಆಫ್ ಪ್ರಾಬ್ಲಮ್. ಹೌದು, ಒಂದು ಊರು ಅಂದ ತಕ್ಷಣ ಸಿಕ್ಕಾಪಟ್ಟೆ ಇರುತ್ತೆ, ಕ್ರೈಮ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಎಲ್ಲ ಅಪಾರ್ಟ್ ಫ್ರಮ್ ದೇರ್ ಇಸ್ ಒಂದು ಪರ್ಪಸ್ ಇರುತ್ತೆ. ಫಾರ್ ವಾಟ್? ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇಸ್ ದೇರ್ ಸಮಥಿಂಗ್ whom you get from them. From them, when you get from them, what are you giving them? ನೀವು ಅದು ಅವ್ರನ್ನ ತಗೋಬೇಕಾದ್ರೆ ನಾವೇನು ಕೊಡ್ತಾ ಇದ್ದೀವಿ, ವಾಪಸ್ ಏನು ಕೊಡ್ತಾ ಇದ್ದೀವಿ? ಅದು ಕರೆಕ್ಟಾ? ಇಟ್ ಇಸ್ ನಾಟ್ ರಿವೆಂಜ್. ನಾನು ಬೆಳಿಬೇಕಂದ್ರೆ ಮೋಟಿವೇಶನ್ ಇದ್ದೇ ಇರುತ್ತೆ ಎಲ್ಲರಿಗೂ. ಬಟ್ ಯಾವ ರೀತಿ ಬೆಳಿಬೇಕಂದ್ರೆ ನಿಮ್ಮನ್ನು ನೋಡಿ ಎಸ್ ಈ ಥರ ಬೆಳಿಬೇಕಣ್ಣ ಅನ್ನೋದು ಒಂದು ಮೋಟಿವೇಶನ್ ಬರಬೇಕು. ಅದರಲ್ಲಿ ಒಂದು ಸಮ್ ಟೈಮ್ಸ್ಲಿ ರಾಕ್ಷಸತನ ಅನ್ನೋದು ಯಾರಲ್ಲಿ ಇರಲ್ಲ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ವಾ? ಹೌದು. ಲಾಯರ್ ಇಲ್ವಾ? ಎಲ್ಲಾದ್ರೂ ಇರುತ್ತೆ. ಎವ್ರಿ ವೇ ದೇರ್ ಇಸ್ ಒನ್ ಡಾನ್. ಬಟ್ ಯಾತಿಗೆ ಡಾನ್ ಆಗ್ತದೆ ಅನ್ನೋದು ಅದು ಇಂಪಾರ್ಟೆಂಟ್. ಇದು ಇಟ್ಸ್ ನಾಟ್ ರಿವೆಂಜ್. ಮಫ್ತಿಯನ್ ರಣಗಲ್ ಕ್ಯಾರೆಕ್ಟರ್ ಇಸ್ ನಾಟ್ ಅ ರಿವೆಂಜ್. ಈಸ್ ನಾಟ್ ಡಸಂಟ್ ವಾಂಟ್ ಟು ಟೇಕ್ ಅ ರಿವೆಂಜ್. ಈಸ್ ಪೊಸಿಷನ್ ನಾನು ಏನು ಅಂಬಿಷನ್ ಇಟ್ಕೊಂಡಿದ್ದೆ ಯಾತಿಗೋಸ್ಕರ ಆಯಿತು, ಈ ಅಂಬಿಷನ್ ಡೆಸ್ಟ್ರಾಯ್ ಆಗ್ತಾ ಹೋಗ್ತಾ ನಾನು ಇರೋಕ್ಕಾಗ್ತಾ ಸುಮ್ಮನೆ ಅನ್ನೋದೇ ಒಂದಿದು. ಇಟ್ಸ್ ಅಂಬಿಷಿಯಸ್ ಕ್ಯಾರೆಕ್ಟರ್, ಅಂಬಿಷಿಯಸ್ ಪರ್ಸನಾಲಿಟಿ. ಅವನ ಅಂಬಿಷನ್ ಬೇರೆ. ಇಟ್ ಡಸಂಟ್ ವಾಂಟ್ ಟು ಬ್ರೇಕ್ ಎನಿಥಿಂಗ್. ಬಟ್ ಸಿಚುವೇಶನ್ ಕಮ್ಸ್ ಟು ಬ್ರೇಕ್, ಹಿ ಶುಡ್ ಬ್ರೇಕ್. ಸ್ವಾರ್ಥಕ್ಕಲ್ಲ, ಲಾಟ್ ಆಫ್ ಸ್ಯಾಕ್ರಿಫೈಸಸ್ ಇದೆ ಅವ್ನ ಲೈಫಲ್ಲಿ. ಛಾಯಾ ಸಿಂಗ್ ಅಂತ ಒಂದು ತಂಗಿ ಕ್ಯಾರೆಕ್ಟರ್ ತೋರಿಸ್ತೀನಿ. ರುಕ್ಮಿಣಿ ವಸಂತ್ ಅವ್ರು ಬರ್ತಾರೆ, ಏನು ಫ್ರೆಂಡ್ಸ್ ಬರ್ತಾರೆ, ಒಂದು ಜೊತೆ ಬಂದ ಸಹಕರಾಗಿರ್ಬೋದು. ಮಧುಗುರು ಸ್ವಾಮಿ, ಬಾಬು ಹಿರಣ್ಣಯ್ಯ, ದೇವರಾಜ್ ಅವ್ರ ಕ್ಯಾರೆಕ್ಟರ್ ಬರುತ್ತೆ, ಅವಿನಾಶ್ ಅವ್ರ ಕ್ಯಾರೆಕ್ಟರ್ ಬರುತ್ತೆ, ಗೋಪಾಲ್ ದೇಶಪಾಂಡೆ. So lot of character comes, how he gels with them, what is the connection between them. ಅದೆಲ್ಲ ಭಾಳ ಯುನೀಕ್ನೆಸ್ ಇದೆ ಈ ಕ್ಯಾರೆಕ್ಟರ್ ಬಗ್ಗೆ. ಸೊ ಪರ್ಪಸ್ ಜೊತೆಲಿ ನಾನು ಯಾತಿಗೋಸ್ಕರ ಮಾಡಬೇಕು ಅನ್ನೋ ಒಂದು ಇದನ್ನ ಭಾಳ ಚೆನ್ನಾಗಿ ಆಲ್ಮೋಸ್ಟ್ ಟ್ರೈಲರ್ ಯು ಕ್ಯಾನ್ ನೋ ದೇರ್ ಇಸ್ ಅ ಪರ್ಪಸ್. ಇಟ್ ಇಸ್ ನಾಟ್ ಲೈಕ್ ಅ ಯೂಶುವಲ್ ರಿವೆಂಜ್ ಸ್ಟೋರಿ. ಬರೀ ಸಿನಿಮಾದಲ್ಲಿ ಫೈಟೇ ಇಲ್ಲ. ನಾ ಜನರಿಗೋಸ್ಕರ ಯಾರು ಬೇಕಾದ್ರೆ ಕಳ್ಕೊತೀನಿ, ಆದರೆ ಜನರು ಕಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದೇ ಡೈಲಾಗ್ ಹೇಳ್ತಾನೆ. ಇನ್ನೂ ಸಿಕ್ಕಾಪಟ್ಟೆ ಡೈಲಾಗ್ಸ್ ಇದೆ. ಇನ್ನೊಂದು ಕಡೆ ಹೇಳ್ತಾನೆ, ಮಾಸಿ ಡೈಲಾಗ್ ಬೇಕಂದ್ರೆ ಒಬ್ಬ ಯಾರು ಈ ರಣಗಲ್ ಏನ್ರಿ ಏನು ಮಾಡಿ ಎಲ್ಲ ಬಂದರೆ ಇಲ್ಲಿ ಬಂದು ನಮ್ಮ ಕಾಲಡಿಲಿ ಬಿದ್ದಿರ್ಬೇಕು ಅವನಂತ. ಕಟ್ ಮಾಡಿದ್ರೆ ಇನ್ನು ಅವ್ನು ಬಾಡಿನ ಹಾತಾ ಇರ್ತಿರುತ್ತೆ. ನೀನು ಕಾಲು ಬಂದು ಹಿಂಗೆ ಟಚ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅವಾಗ ಅವ್ರಿಗೆ ಹೇಳ್ತಾನೆ ಅವ್ನು ಸರ್ ಇದ್ರ ಥರ ಕಾಲು ಮುಟ್ಟಿಸ್ಕೋಬೇಕನ್ನೋದು ತಪ್ಪಲ್ಲ, ಆದರೆ ನಾ ಕಾಲು ಇಟ್ಟ ಮೇಲೂ ಮುಟ್ಟಿಸ್ಕೋಬೇಕನ್ನೋದು ದೊಡ್ಡ ತಪ್ಪು. See, lot of connections are very good. ತುಂಬ ಚೆನ್ನಾಗಿದೆ. ಸಮ್ ಡೈಲಾಗ್ಸ್ ಇಟ್ಸ್ ನಾಟ್ ಪೇಜ್ ಗಂಟೆ ಡೈಲಾಗ್ ಅಲ್ಲ, ಎಕ್ಸ್ಪ್ರೆಷನ್ಲಿ ಒಂದು ಕೆಲವು ಪಾಯಿಂಟ್ನ ಅರ್ಥ ಮಾಡಿಸ್ಬೇಕು ಅಷ್ಟೇ. ಮಾಸ್ಗೂ ಇದೆ, ಕ್ಲಾಸ್ಗೂ ಇದೆ. ಎಲ್ಲ ಜನಗಳಿಗೂ ದೇ ವಿಲ್ ಗೆಟ್ ದಿಸ್ ಒನ್ ಇನ್ವಾಲ್ವ್ ಇನ್ ದಟ್ ಕ್ಯಾರೆಕ್ಟರ್. ಮಫ್ತಿ ಅವಾಗ ತುಂಬ ಇಷ್ಟಪಟ್ಟಿದ್ರು, ಇವಾಗ ರಣಗಲ್ ಕ್ಯಾರೆಕ್ಟರ್ ತುಂಬ ಇಷ್ಟಪಟ್ಟಿದ್ರು. ಇವಾಗ ಭರತ್ ರಣಗಲ್ ನನ್ನ ಪ್ರಕಾರ ಐ ಡೋಂಟ್ ನೋ, ಐ ಥಿಂಕ್ ಐ ಆಮ್ ರೈಟ್. ಈ ಭರತನಗರ ಕ್ಯಾರೆಕ್ಟರ್ ಅವ್ರ ಹಾರ್ಟ್ಗೆ ಹೋಗುತ್ತೆ ಅಂತ ಅನ್ಕೋದು. 100% ಶಿವಣ್ಣ. ಆ ಥರ ಸೂಚನೆಗಳಾಗಲೇ ಸಿಕ್ಕಿದೆ ಟ್ರೈಲರ್ ನೋಡಿದ್ರೆ. ಅಂದರೆ ಆ ಥರ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮಿಕ್ಕಿದ್ದು ದೇವ್ರ ವಿಶ್ ಅಷ್ಟೇ.